ನಮಸ್ತೆ. ತುಂಬ ಜನ ಫುಡ್ ಬಗ್ಗೆ ಕೇಳ್ತಾ ಇದ್ರಲ್ಲ, ಎಲ್ಲ ಯಾವ್ದ್ಯಾವ್ದಕ್ಕೆ ಯೂಸ್ ಆಗ್ತದೆ, ಯಾವ್ದ್ಯಾವ್ದಕ್ಕೆ ಯೂಸ್ ಆಗಲ್ಲ, ಅದು ಅಷ್ಟು ಲಿಸ್ಟನ್ನು ಮಾಡಿದ್ದೀನಿ. ಓಕೆನಾ? ಲಿಸ್ಟ್ ಮಾಡಿದ್ದೀನಿ, ಪ್ರತಿಯೊಂದು ಕೊಡ್ತೀನಿ. ಇನ್ನೊಂದು ಮಾತು ಹೇಳ್ತೀನಿ, ನೀವು ಇದನ್ನು ತೊಗೊಳ್ಳಾರ್ದೆ ಓಡೋರು ಇದ್ರು ಅಂತಂದ್ರೂ ಓಡ್ರಿ. ಓನ್ಲಿ ಸಜೆಷನ್, ಇದರಿಂದ ನಿಮಗೆ ಅನುಕೂಲಗಳಾಗ್ತವೆ ಅನ್ನೋದಕ್ಕೆ ಯಾವ್ದ್ಯಾವ್ದಕ್ಕೆ ಬೆನಿಫಿಟ್ ಏನೇನೈತೆ ಅಂತೇಳಿ ಅದಕ್ಕೆ ಡಿಲೇ ಆಗೈತೆ 2 days. ಓಕೆನಾ? ಮೊದಲನೇದಾಗಿ ಬನಾನ ಬಾಳೆಹಣ್ಣು ಅಂತೂ ನಿಮ್ಗೆ ಎಲ್ಲರಿಗೂ ಕೈ ಕನಕ ನೆಲ್ಕತ್ತ. ಓಕೆನಾ? ಒಂದು 5 ರೂಪಾಯಿ ಕೊಟ್ರಿ ಅಂತಂದ್ರೆ ಬನಾನವನ್ನು ತಗೊಂತೀರಿ. ಈ ಬನಾನ ಎದಕ್ಕೆ ಯೂಸ್ ಆಗ್ತದ? ಬಾಳೆಹಣ್ಣನ್ನು ಎದಕ್ಕೆ ಯೂಸ್ ಆಗ್ತದಪ್ಪ ಅಂದ್ರೆ ನಿಮಗೆ ಇಮಿಡಿಯೇಟ್ಲಿ ಏನಾಗುತ್ತೆ, ಎನರ್ಜಿಯನ್ನು ಕೊಡ್ತದ. ಇಮಿಡಿಯೇಟ್ಲಿ ಏನು ಎನರ್ಜಿಯನ್ನು ಕೊಡೋದು, ತಕ್ಷಣವಾಗಿ ಶಕ್ತಿಯನ್ನು ಕೊಡುತ್ತೆ. ಇದರಲ್ಲಿ ಏನಿರುತ್ತಪ್ಪ ಅಂತಂದ್ರೆ ಕಾರ್ಬೋಹೈಡ್ರೇಟ್ ಇರುತ್ತೆ. ಸೊ ಇದಕ್ಕಾಗಿ ನೀವೇನಾದ್ರೂ ರನ್ನಿಂಗ್ ಓಡಬೇಕಾದ್ರೆ, ವ್ಯಾಯಾಮ ಮಾಡಬೇಕಾದ್ರೆ ಈ ನಿಮಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನ ಯಾವಾಗ ತಗೋಬೇಕಾ, ಏನ್ ಮಾಡ್ಬೇಕು, ಬಿಫೋರ್ ಯಾವ್ದು ಫುಡ್, ಆಫ್ಟರ್ ಯಾವ್ದು ಫುಡ್, ನಾನು ಮಿಡಲ್ ಅಲ್ಲಿ ಹೇಳ್ತಾ ಹೋಗ್ತೀನಿ. ಕಂಪ್ಲೀಟ್ ಆಗಿ ನೋಡ್ತಾ ಹೋಗಿ. ಈ ಸ್ನಾಯುಗಳು ನಿಮ್ಗೆ ಏನದವಲ್ಲ, ಸ್ನಾಯುಗಳಿಗೆ ಏನದ ಪೊಟ್ಯಾಷಿಯಂ ಉತ್ತಮವಾದ ಪ್ರಮಾಣವನ್ನು ಒದಗಿಸಿಕೊಡುವಂಥದ್ದು ಬನಾನ. ವಿಟಮಿನ್ C6 ಸಿಗುತ್ತೆ. ನೀವು ಈಗಾಗಲೇ ಓಡಿರ್ತೀರಿ, ಇದ್ರದ್ದೇನು ಎಕ್ಸ್ಪ್ಲೇನ್ ಅವಶ್ಯಕತೆ ಇಲ್ಲ. ಆರಾಮಾಗಿ ಇವೆರಡೂ ಕೂಡ ನಿಮ್ಗೆ ಏನಾಗುತ್ತೆ, ಬನಾನದಿಂದ ಸಿಗುವಂಥದ್ದು. ನೆಕ್ಸ್ಟ್ ಎಗ್ಗು ಕೂಡ ನಿಮಗೆ ಏನಪ್ಪಾ ಅಂದ್ರೆ 5 to 6 rupees ಅಲ್ಲಿ ಸಿಗುತ್ತೆ. ಹೌದಲ್ಲ? ಏನು ತೊಂದರೆ ಇಲ್ಲ. ಇದನ್ನ ಪ್ರೋಟೀನ್ ಆಗಿ ಸಿಗುವಂಥದ್ದು. ಏನಾಗುತ್ತೆ ಅಂತಂದ್ರೆ ನೀವು ಎಕ್ಸರ್ಸೈಸ್ ಮಾಡೋದ್ರಿಂದ ಸ್ನಾಯುಗಳು ಏನಾಗಿರ್ತಾವ ಅಂದ್ರೆ ದೌರ್ಬಲ್ಯ ಆಗಿರ್ತಾವಲ್ಲ, ಅದಕ್ಕೆ ಎನರ್ಜಿ ಕೊಟ್ಕೊಂಡು ಏನ್ ಮಾಡುತ್ತೆ, ಪುಷ್ ಮಾಡುತ್ತೆ. ಇದನ್ನ ಹೆಂಗ್ ಗೊತ್ತಾ, ಈಗ ಒಂದು ಗಿಡ ಇರುತ್ತಲ್ಲ, ಈ ಗಿಡದ ರೂಟ್ಸ್ ಏನಿರ್ತಾವಲ್ಲ, ಅದಕ್ಕೆ ನೀವು ನೀರು ಹಾಕದಕ್ಕಾರ ಬೇರನ್ನ ಹೆಂಗ್ ಚಿಗುರುತ್ತೋ ಹಾಗೆ ಇದನ್ನು ಕೂಡ, ಆ ಸ್ನಾಯುಗಳು ಕೂಡ ಏನಾಗುತ್ತೆ ಅಂತಂದ್ರೆ ನೀಟಾಗಿ ನಿಮ್ಗೆ ವರ್ಕ್ ಮಾಡೋದಕ್ಕೆ ಅಥವಾ ಎಕ್ಸರ್ಸೈಸ್ ಮಾಡೋದಕ್ಕೆ ಸಪೋರ್ಟ್ ಮಾಡ್ತಾವೆ. ಈ ಮೂಳೆಗಳಿಗೆ ವಿಟಮಿನ್ ಡಿ ಅನ್ನ ಒದಗಿಸುತ್ತೆ. ಅದ್ರದ್ದು ಏನಾಗುತ್ತೆ ಅಂದ್ರೆ ಬೋನ್ಸು ಕೂಡ ನಿಮಗೆ ಆಕ್ಟಿವ್ ಆಗುವಂಥದ್ದು. ರಕ್ತಹೀನತೆ ಇದು ಬೇಡ, ನಿಮಗೆ ಏನಾದ್ರು ಬೇರೆದಕ್ಕೆ ಬರುತ್ತೆ. ಇನ್ನು ಶಕ್ತಿ, ಎನರ್ಜಿ ಕೊಡುವಂಥದ್ದು ಇದರ ಮೊಟ್ಟೆಯ ಕೆಲಸ ಆಗಿರುತ್ತೆ. ಆರೆಂಜ್ ಯಾವಾಗಲೂ ಏನ್ ಮಾಡ್ರಿ ಅಂತಂದ್ರೆ, ನೀವು ಆರೆಂಜ್ ಏನ್ ಮಾಡ್ರಿ, ರನ್ನಿಂಗ್ ಹೋಗ್ತಿರಿಲ್ಲ, ಆ ರನ್ನಿಂಗ್ ಹೋಗುವಾಗ ಒಂದು ವಾಟರ್ ಬಾಟಲ್ ಅನ್ನ ಇದರದಿಂದ ತಗೊಂಡು ಹೋಗ್ಬಿಡಿ. ಇದು ನಿಮಗೆ ಎನರ್ಜಿಯಾಗಿ ಮತ್ತೆ ನಿಮಗೆ ಗಸೆ ಅಂತ ಬರುತ್ತಲ್ಲ, ಹೆಂಗಂತಂದ್ರೆ ಉಸ್ಕಾಡ್ತಾ ಇರ್ತಿರಲ್ಲ, ಬೇಗ ಗಸೆ ಬರುತ್ತಲ್ಲ, ಅದನ್ನ ನಿಮಗೆ ಏನ್ ಮಾಡತ್ತಪ್ಪ ಅಂದ್ರೆ ಕಂಟ್ರೋಲ್ ಮಾಡ್ಸತ್ತೆ. ತ್ವರಿತವಾಗಿ ಎನರ್ಜಿಯನ್ನ, ನೀವು ಗ್ಲೂಕೋಸ್ ಕುಡಿತಿರ್ತಿರಲ್ಲ, ಹಾಗೆ ಇದು ನಿಮಗೆ ಸಪೋರ್ಟ್ ಆಗುತ್ತೆ. ನೀರಿನ ಅಂಶ ಕಡಿಮೆ ಇರೋದ್ರಿಂದ ನಿಮ್ಮ ಬೆವರಿನ ನೀರು ಏನಾಗುತ್ತೆ, ಬಹಳ ಹೋಗುತ್ತೆ. ನೀವು ದಿನಕ್ಕೆ ಏನು ಇಲ್ಲ ಅಂತಂದ್ರೆ 4 to 5 ಲೀಟರ್ ನೀರನ್ನು ಕುಡಿಲೇಬೇಕು, ಕಂಪಲ್ಸರಿ ಕುಡಿಬೇಕು ನೀರನ್ನು. ಓಕೆ, ಇದನ್ನ ನಿಮ್ಗೆ ಕಂಪಲ್ಸರಿ ಇರುತ್ತೆ. ಇನ್ನು ಪೊಟ್ಯಾಷಿಯಂ ಸಿಗುತ್ತೆ. ಆ ಸ್ನಾಯು ಸೆಳೆತದಿಂದ ಅದನ್ನೇನದ ಅಗತ್ಯವಾದ ಖನಿಜಗಳನ್ನು ಒದಗಿಸಿಕೊಡುತ್ತೆ ಅದಕ್ಕೆ. ಜೀರ್ಣಕ್ರಿಯೆ, ನೀವು ತಿಂದಿರೋದನ್ನ ಆರಾಮಾಗಿ ನಿಮ್ಗೆ ಏನ್ ಮಾಡುತ್ತಪ್ಪ ಅಂದ್ರೆ ಜೀರ್ಣಕ್ರಿಯೆಯನ್ನ ಮಾಡುತ್ತೆ. ಇನ್ನು ಆಲೂಗಡ್ಡೆದಾಗ ಅಷ್ಟೊಂದು ಇಂಪಾರ್ಟೆಂಟ್ ಇದೇ ಮೇಜರ್ ಪಾಯಿಂಟ್ ನಿಮ್ಗಿರುವಂಥದ್ದು. ಆಲೂಗಡ್ಡೆಯನ್ನ ನೀವು ಅಂದ್ರೆ ಊಟದ ಜೊತೆ ತಿನ್ನೋದ್ರಿಂದ ಕಾರ್ಬೋಹೈಡ್ರೇಟ್ ಆಗಿ ನಿಮ್ಗೆ ಏನದಲ್ಲ ಜಾಸ್ತಿ ಸಿಗುತ್ತೆ. ಈ ಕಾರ್ಬೋಹೈಡ್ರೇಟ್ ಇಂದ ಏನಾಗುತ್ತೆ ಅಂತಂದ್ರೆ, ಊಟಕ್ಕೆ ನೀವು ರನ್ನಿಂಗ್ ಮಾಡ್ತಿರಲ್ಲ, ಆ ರನ್ನಿಂಗ್ ಮಾಡೋದಕ್ಕೆ ಎನರ್ಜಿ ಬೇಕಾ, ಆ ಎನರ್ಜಿ ಎಲ್ಲಿಂದ ಕೊಡುತ್ತಂದ್ರೆ ಕಾರ್ಬೋಹೈಡ್ರೇಟ್. ಒಂದರದಿಂದ ಕೊಡುತ್ತಂದ್ರೆ ಕಾರ್ಬೋಹೈಡ್ರೇಟ್ ಎಲ್ಲಿಂದ ಇರುತ್ತೋ ಅದು ಕೂಡ ನಿಮ್ಗೆ ರನ್ನಿಂಗ್ ಎನರ್ಜಿಯನ್ನ ಕೊಡುತ್ತೆ. ಓಕೆ, ಗ್ಲೈಕೋಜನ್ ಆಗಿ ತುಂಬಲಿದಕ್ಕೂ ಸಹಾಯವನ್ನ ಮಾಡುತ್ತೆ. ಈ ಓಡಿರ್ತಿರಲ್ಲ, ಓಡಿದ ನಂತರ ದೇಹ ಏನಾಗಿರುತ್ತೆ ಅಂದ್ರೆ ಬೇಕು ಏನಾದ್ರೂ ತಿನ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಮೈಂಡಿಗೆ ಬರುತ್ತೆ. ಅವಾಗ ಏನಾಗುತ್ತೆ, ಸ್ನಾಯುಗಳು ಏನಿರ್ತಾವಲ್ಲ ಅದನ್ನ ನಿಮ್ಗೆ ನಡೆಯಕ ಸುಸ್ತಾಗತ್ತೆ ನೋಡ್ರಿ. ಆ ಸುಸ್ತಾದಾಗ ಅದನ್ನ ಕಡಿಮೆ ಮಾಡೋ ಕೆಲಸ ಏನಾಗುತ್ತೆ ಅಂದ್ರೆ ಈ ಆಲೂಗಡ್ಡೆ ಮಾಡಿರುತ್ತೆ. ಪೊಟ್ಯಾಷಿಯಂ ಇರುತ್ತೆ. ರನ್ನಿಂಗ್ ಮುನ್ನ ಇದನ್ನ ಏನದ ನೀವು 2-3 hours ಏನಾದ್ರು ಈವ್ನಿಂಗ್ ಓಡೋರು ಇದ್ರಿ ಅಂತಂದ್ರೆ ನೀವು ಇಲ್ಲಿ 1-2 ಗಂಟೆ ಊಟ ಮಾಡ್ಕೊಂಡಿದ್ರಿ ಅಂದ್ರೆ 5 ಗಂಟೆಗೆ ರನ್ನಿಂಗ್ ಮಾಡಿದ್ರೆ ಏನ್ ತೊಂದರೆ ಬರೋದಿಲ್ಲ. ಇನ್ನು ನೆಕ್ಸ್ಟ್ ಇಲ್ಲಿ ಇರುವಂತದ್ದು ಗೆಣಸು. ಸೊ ಇದನ್ನ ಎಷ್ಟು ಹೇಳ್ತಾ ಇರೋದು, ನಿಮ್ ಸರಿ ಸುಮಾರು ಒಂದು ದಿನಕ್ಕೆ 50 ರೂಪಾಯಿ ಖರ್ಚು ಮಾಡುವಂಥದ್ದು, ಜಾಸ್ತಿ ಇಲ್ಲ, 50ರಿಂದ 100 ರೂಪಾಯಿ ಖರ್ಚಾಗ್ತದೆ ಅಷ್ಟನ್ನು ಬಿಟ್ರೆ. ಓಕೆ, ಇದರಲ್ಲಿ ಇರುವಂಥದ್ದು ಏನಾಗುತ್ತೆ, ಎನರ್ಜಿಯನ್ನ ನೀಡುತ್ತೆ ನಿಮಗೆ. ಕಾರ್ಬೋಹೈಡ್ರೇಟ್ ಇದರಲ್ಲಿ ಕೂಡ ಇರುತ್ತೆ, ಊಟಕ್ಕೆ ಬೇಕಾದ ಎನರ್ಜಿ ಕೊಡುವಂಥದ್ದು. ಓಕೆ, ಸ್ಟ್ಯಾಮಿನೋ ಕೊಡುತ್ತೆ ನಿಮಗೆ. ಸ್ಟ್ಯಾಮಿನೋ ಇದ್ರೆ ಮಾತ್ರ ನೀವು ಲಾಸ್ಟಿಗೆ ಏನದ ನಾನು ನಿಮ್ಗೆ ಹೇಳ್ತಿದ್ದೆ ಫಿಸಿಕಲ್ ಅಲ್ಲಿ ಗೊತ್ತಾ, ಈ ಸದ್ದು ಓಡುವಾಗ ಲಾಸ್ಟ್ ಮೂಮೆಂಟ್ ಅಲ್ಲಿ ನಿಂತಿರ್ತೀರಿ. ಈ ಸ್ಟ್ಯಾಮಿನೋ ಇರೋದಿಲ್ಲ ನಿಮ್ಮ ಬಾಡಿಯಲ್ಲಿ. ಇಲ್ಲಿಂದ ಸ್ಟಾರ್ಟ್ ಮಾಡಿರ್ತೀರಿ, ಇಲ್ಲಿಂದ ಸ್ಟಾಮಿನೋ ಎಷ್ಟಿರುತ್ತೋ ಅಷ್ಟು ಎಳೆದ್ ಬಿಡ್ರಿ ರನ್ನಿಂಗ್. ಇಲ್ಲಿ ನಿಮ್ಗೆ ಏನದ ಒಂದು 35 ಸೆಕೆಂಡ್ ಇದೆ ಅಂತಂದ್ರೆ 200 ಮೀಟರ್ ಕವರ್ ಮಾಡ್ಕೋಬಹುದು ಅಂತ ಹೇಳಿದ್ದು. ಅಷ್ಟು ಸ್ಟ್ಯಾಮಿನೋ ಇಲ್ಲ ಅಂತಂದ್ರೆ 100 ಮೀಟರ್ ಆದ್ರೂ ನೀವು ಕಂಪಲ್ಸರಿ ಎಳಿರಿ ಅಂತ ಹೇಳಿದ್ದೆ ಟ್ರೈನಿಂಗ್ ಕೊಡ್ಬೇಕಾದ್ರೆ. ಅದ್ರ ಬಗ್ಗೆ ಡೀಟೇಲ್ ಆಗಿ ಲಾಸ್ಟ್ ಎಂಡ್ ಅಲ್ಲಿ ಹೇಳ್ತೀನಿ ನಾನು. ಓಕೆ, ಪೊಟ್ಯಾಷಿಯಂ ಇದೆ, ಫೈಬರ್ ಇರುವಂತದ್ದು, ಇದು ಗ್ಲೂಕೋಸಿಂಗ್ ಇರುವಂತದ್ದು, ಸ್ಟಾಮಿನೋ ಕೊಡುವಂತ ಪ್ರತಿಯೊಂದು ಗೆಣಸಿನಲ್ಲಿ ಇರುತ್ತೆ. ಬೆನ್ಸ್ಕೊಂಡು ತಿನ್ಕೊಂಡ್ರೆ ಇದಕ್ಕೇನು ಒಂದು 50 ರೂಪಾಯಿ ಕೆಜಿ ಕೊಟ್ರೆ ಆರಾಮಾಗಿ 1 ವೀಕ್ ಬರುತ್ತೆ, ಏನ್ ತೊಂದರೆ ಇಲ್ಲ. ಇನ್ನು ಜೇನು ತುಪ್ಪ ತಿನ್ನೋದ್ರಿಂದ ಏನ್ ಯೂಸ್ ಆಗ್ತದೆ ಅಂದ್ರೆ, ಗಸೆ ಬರುತ್ತೆ ಗೊತ್ತಾ ನಿಮ್ಗೆ ಅಂತ ಅಂತಿರ್ತೀರಿ ಗೊತ್ತಾ, ಅದನ್ನ ದಣಿವನ್ನ ಕಡಿಮೆ ಮಾಡಲು ಈ ಜೇನು ತುಪ್ಪ ಯೂಸ್ ಆಗುತ್ತೆ. ಒಂದ್ ಸ್ವಲ್ಪ ಪ್ಯೂರ್ ಆಗಿ ಸಿಕ್ತಿತ್ತು ಅಂತಂದ್ರೆ ನೀವು ಅದನ್ನ ಏನ್ ಮಾಡ್ಕೊಡ್ರಿ ಅಂತಂದ್ರೆ ತಗೊಳ್ಳೋದು ಬಹಳ ಬೆಸ್ಟ್. ಇಲ್ಲ ರೀ ನಮ್ಗೆ ಸಿಕ್ತಿಲ್ಲ ಅಂತಂದ್ರೆ ನೀವು ನ್ಯಾಚುರಲ್ ಆಗಿ ತಗೋಬಹುದು. ಏನಾಗುತ್ತೆ, ಒಂದು 120 ರೂಪಾಯಿ ಬೀಳ್ಬಹುದು. ಹೌದಾ? MRP ಐ ಥಿಂಕ್ 120 ರೂಪಾಯಿ 250 ಗ್ರಾಮ್ ಅಲ್ಲಿ ಸಿಗುತ್ತೆ. ಇಲ್ಲಾಂದ್ರೆ 100 ಗ್ರಾಮು ಈ ತರ ತಗೊಂಡು ನೀವೇನದ ಇದ್ರ ಬೆನಿಫಿಟ್ ಅನ್ನ ತೆಗೆದುಕೊಡ್ರಿ. ಇದು ಏನಪ್ಪಾ ಅಂದ್ರೆ, ಇದನ್ನ ರನ್ನಿಂಗ್ ಮಾಡ್ತಿರಲ್ಲ, ರನ್ನಿಂಗ್ ಮಾಡಿ ಬಂದ ಬಳಕ ತಗೋಬೇಕು. ಯಾವ್ಯಾವ ರನ್ನಿಂಗ್ ಆಫ್ಟರ್ ತಗೋಬೇಕು, ಬಿಫೋರ್ ತಗೋಬೇಕು ಲಿಸ್ಟ್ ಮಾಡಿದೀನಿ. ಓಕೆ, ಇಲ್ಲ ನಿಮ್ಗೆ ಏನು ಹೇಳೋದಿಲ್ಲ, ಯಾವ್ದಕ್ಕೆ ಯೂಸ್ ಇದೆ ಅಂತ ಹೇಳ್ತಾ ಹೋಗ್ತೇನೆ. ಇನ್ನು
ಹಾಲಿನ ಉಪಯೋಗ ಏನಾಗುತ್ತೆ? ಪ್ರೋಟೀನ್. ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಗೊತ್ತಿದೆ, ಹಾಲು ತಗೊಂತೀರಿ, 10 ರೂಪಾಯಿ ಕೊಟ್ಟರೆ ನಿಮಗೆ ಏನಪ್ಪಾ ಅಂತಂದ್ರೆ ಪ್ರೋಟೀನ್ ಸಿಗುತ್ತೆ ಅಂತ. ಕ್ಯಾಲ್ಸಿಯಂ ಇದಕ್ಕೆ ಸಿಗುತ್ತೆ. ಕ್ಯಾಲ್ಸಿಯಂ ಸಿಗೋದ್ರಿಂದ ಏನು, ಮೂಳೆಗಳು ಗಟ್ಟಿ ಆಗ್ತಾ ಇರ್ತವೆ. ಬೋನ್ ನೋಯ್ತಾ ಇದೆ ನೋಡೋ ಮರ ಅಂತ ಅಂತಿರ್ತಿರ್ ಗೊತ್ತಾ ರನ್ನಿಂಗ್ ಅಲ್ಲಿ. ಅದು ಯಾವುದಕ್ಕೆ ಕಾರಣ ಅಂದ್ರೆ ನಿಮ್ಮ ಕ್ಯಾಲ್ಸಿಯಂ ಅನ್ನ ಕಡಿಮೆ ಆಗಿರೋದಕ್ಕೆ. ಸೊ ಅದರಿಂದ ಏನಾಗತ್ತಪ್ಪ ಅಂತಂದ್ರೆ ನಿಮಗೆ ಈ ಹಾಲು ತಗೊಳ್ಳೋದ್ರಿಂದ ಅದು ಕಡಿಮೆ ಆಗುತ್ತೆ. ಕಾರ್ಬೋಹೈಡ್ರೇಟ್ ಇದರಲ್ಲಿ ಕೂಡ ಇರುತ್ತೆ, ಲ್ಯಾಕ್ಟೋಸ್ ಇರುತ್ತೆ, ಸ್ವಲ್ಪ ಎನರ್ಜಿಯನ್ನ ನಿಮಗೆ ನೀಡುವಂತದ್ದು ಮಿಲ್ಕ್. ಓಕೆನಾ? ಸುಮ್ಮನೆ ಒಂದೇ ದಿನ ಕುಡಿ ಅಂದ್ರೆ ನಾನು 1 ಲೀಟರ್ ಕುಡಿಬೇಡ ಅಂತ. ಜಸ್ಟ್ ನಿಮಗೆ ಏನಂತಂದ್ರೆ 250 ಗ್ರಾಮ್ದಷ್ಟು ದಿನ ಏನಂತ ಬೆಳಗ್ಗೆ ಬಂದು ತಗೋಬೇಕು. ಇನ್ನು ಸ್ನಾಯುಗಳು ಇದು ಏನಾಗತ್ತಪ್ಪ ಅಂದ್ರೆ ರಿಕವರಿಂಗ್ ತಗೊಳುತ್ತೆ. ಸೊ ಮೊಸರು ಇದರ ಜೊತೆಗೆ ಅಂದ್ರೆ ಪ್ರೋಟೀನ್ ಅನ್ನ ಇರುತ್ತಲ್ಲ, ಸ್ನಾಯುಗಳನ್ನ ಚೇತರಿಕೆ ಮಾಡೋದಕ್ಕೆ ಮೊಸರು ಹೇಳ್ತಾರೆ. ಆಲ್ಮೋಸ್ಟ್ ಅಲ್ಲಿ ನಾವೆಲ್ಲ ಹೇಳೋದು ಮೊಸರು. ಎನರ್ಜಿ ಸಿಗುತ್ತೆ, ಕ್ಯಾಲ್ಸಿಯಂ ಸಿಗುತ್ತೆ, ಪ್ರೋಟೀನ್ ಸಿಗುತ್ತೆ, ಹೈಡ್ರೇಷನ್ ಸಿಗುತ್ತೆ. ಇದು ಇಷ್ಟು 4 ಬೆನಿಫಿಟ್ ಮೊಸರಿನಲ್ಲಿ ಒಂದರದಲ್ಲೇ ಇದೆ. ಇದು ಇರೋದ್ರಿಂದ ನಿಮಗೆ ಬಹಳ ಬೆನಿಫಿಟ್ಸ್ ಇದೆ. ಖರ್ಜೂರ ತಗೊಳ್ರಿ, ಓಕೆ, ಎನರ್ಜಿ ಕೊಡುತ್ತೆ, ಕಾರ್ಬೋಹೈಡ್ರೇಟ್ ಇದರಲ್ಲಿ ಕೂಡ ಇರುತ್ತೆ. ಒಣ ದ್ರಾಕ್ಷಿ ತಗೊಳ್ರಿ, ರನ್ನಿಂಗ್ ಮೊದಲು ತಗೊಂಡ್ರೆ ತ್ವರಿತವಾದಂದ್ರೆ ನೀವು ಇದನ್ನ ಏನಾದ್ರೂ ನೆನೆ ಇಟ್ಕೊಂಡು ಬೆಳಗ್ಗೆ ತಿನ್ನೋದು ಈ ತರ ಇತ್ತು ಅಂತ ರೂಢಿದವ್ರು ತಗೊಳ್ರಿ. ಓಕೆ, ಇನ್ನು ಬಾದಾಮಿ ಪ್ರೋಟೀನ್, ಆರೋಗ್ಯಕ್ಕೆ ಕೊಬ್ಬಿನಾಂಶ, ಮೆಗ್ನೀಸಿಯಂ ಎಲ್ಲವನ್ನು ಸ್ನಾಯುಗಳಿಗೆ ಇದು ಏನಾಗುತ್ತಪ್ಪ ಅಂದ್ರೆ ಬೆನಿಫಿಟ್ಸ್ ಅನ್ನ ಬರುತ್ತೆ. ಇನ್ನು ಗೋಡಂಬಿ ಎನರ್ಜಿ, ಕೆಲವು ಖನಿಜಗಳನ್ನು ಒದಗಿಸಿಕೊಡುತ್ತೆ. ಓಕೆನಾ? ನಿಮಗೆ ಎಲ್ಲವನ್ನು ಎನರ್ಜಿ ಕೊಡುವಂತ ಫುಡ್ಗಳನ್ನ ಹೇಳ್ತಾ ಇದೀನಿ. ಬಟ್ ಖರ್ಜೂರ ಕಾರ್ಬೋಹೈಡ್ರೇಟ್ ಇದೆ, ಬಟ್ ಇದನ್ನ ಜಾಸ್ತಿ ತಗೋಬೇಡ್ರಿ. ಇಲ್ಲಿ ಏನಾದ್ರೂ ನಿಮ್ದು ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಈಗ ನಾನು ಒಂದು 10 ಗ್ರಾಮ್ ತಿನ್ನಂದ ಹೇಳಿರ್ತೀನಿ ಅಂತ ತಿಳ್ಕೊಡ್ರಿ, 50 ಗ್ರಾಮ್ ತಿನ್ಬೇಡ್ರಿ. ಇದರಿಂದ ಏನಾಗುತ್ತೆ, ಇದರಲ್ಲಿ ಶುಗರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಶುಗರ್ ಕಂಟೆಂಟ್ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ಬಾಡಿ ಮತ್ತೆ ರನ್ನಿಂಗ್ ಇಂದ ಡೌನ್ ಮಾಡ್ಸತ್ತೆ. ಇದನ್ನೊಂದು ಮೈಂಡ್ ಅಲ್ಲಿ ಇಟ್ಕೊಡ್ರಿ. ಇದು ಶುಗರ್ ಕಂಟೆಂಟ್ಗಳು ಜಾಸ್ತಿ ಯಾವ ಹೇಳಿದಿನಲ್ಲ, ಪ್ರತಿಯೊಂದು ಶುಗರ್ ಕಂಟೆಂಟ್ ಜಾಸ್ತಿ. ಇದರಲ್ಲಿ ಬಿಡಬೇಕಾದಂಥವು ಯಾವ್ದು ಅನ್ನೋದು ಕೂಡ ಲಿಸ್ಟ್ ಮಾಡಿದ್ದೀನಿ. ಪ್ರತಿಯೊಂದಕ್ಕೂ ಯಾವ್ದಾವ್ದಕ್ಕೆ ಯೂಸ್ ಆಗ್ತದೆ ಹೇಳ್ತಾ ಇರ್ತೀನಿ. ಸೊ ಇದರಿಂದ ಮೊಳಕೆ ಕಾಳು ಅಂತಂದ್ರೆ ನೀವು ಇವು ಬರ್ತಾವ ನೋಡ್ರಿ, ಹೆಸರು ಕಾಳದು. ಇದನ್ನ ಇರುವಂತದ್ದು. ಇದನ್ನೇನು ಪ್ರೋಟೀನ್ ಸಿಗುತ್ತೆ, ಫೈಬರ್ ಸಿಗುತ್ತೆ, ವಿಟಮಿನ್ಸ್ ಸಿಗುವಂತದ್ದು ಈ ಹೆಸರು ಕಾಳಿನಲ್ಲಿ. ಶೇಂಗಾ ಅಂತಾರ, ಒಬ್ರು ನೆಲಗಡಲೆ ಅಂತಾರ, ಇನ್ನೊಂದು ಗಡಲೆ ಅಂತ ಕರೀತಾರೆ. ಇದರಲ್ಲಿ ಪ್ರೋಟೀನ್ ಇದೆ, ಓಕೆನಾ, ಕೊಬ್ಬಿನಂಶ ಇದೆ, ಕ್ಯಾಲೋರಿ ಇರುತ್ತೆ. ಓಕೆ, ಇದನ್ನ ನಿಮಗೆ ಬಹಳ ಟೈಮ್ದವರೆಗೂ ಎನರ್ಜಿ ಕಾಯ್ದೆ ಇಟ್ಕೊಳತ್ತೆ. ಓಕೆ, ಯಾರಾದ್ರೂ ಫಿಸಿಕಲ್ ಮಾಡ್ಸಕ್ಕೆ ಹೋಗಿದ್ರು ಅಂತಂದ್ರೆ ಇವ್ರು ಒಂದಿಷ್ಟು ತಿನ್ಕೊಂಡು ಹೋಗಿರ್ತಾರೆ, ಸಾಯಂಕಾಲವರೆಗೂ ಊಟನೇ ಮಾಡಂಗಿಲ್ಲ ಅವ್ರು. ಆ ತರ ಇನ್ಕ್ಲೂಡ್ ಮೀ ಆಲ್ಸೋ. ಇನ್ ಕಡಲೆ ಬರೋದು ಪ್ರೋಟೀನ್, ಕಾರ್ಬೋಹೈಡ್ರೇಟ್, ಕೊಬ್ಬಿನಂಶ, ಇದನ್ನ ಎನರ್ಜಿ ಕೊಡುವಂಥದ್ದು. ಓಕೆ, ಶೇಂಗಾ ಇಲ್ಲಿದೆ. ಶೇಂಗಾ ಎಲ್ಲಿದೆ? ಶೇಂಗಾ ಇಲ್ಲಿದೆ. ಓಕೆ, ಇದಕ್ಕೆ ಶೇಂಗಾ, ಇದು ನಮಗೆ ಶೇಂಗಾ ಕಡಲೆ ಎರಡಕ್ಕೂ ಕನ್ಫ್ಯೂಸ್ ಆಗ್ತದೆ. ಓಕೆ, ಇದು ಇಲ್ಲಿದೆ. ಇನ್ನು ಹೆಸರು ಕಾಳು ಅಂತ ಬರುತ್ತೆ. ಹೆಸರು ಕಾಳು ಇಲ್ಲಿ ಬರುತ್ತಾ? ಓಕೆ, ಹೆಸರು ಕಾಳಲ್ಲಿ ಏನಿರುತ್ತೆ ಅಂದ್ರೆ ಸುಲಭವಾಗಿ ಜೀರ್ಣಕ್ರಿಯೆ ಮಾಡುವಂಥದ್ದು ಮತ್ತು ಪ್ರೋಟೀನ್, ಕಾರ್ಬೋಹೈಡ್ರೇಟ್ ಸ್ನಾಯುಗಳಿಗೆ ಏನ್ ಮಾಡುತ್ತೆ, ಸಪೋರ್ಟಿಂಗ್ ಮಾಡುತ್ತೆ. ಓಕೆನಾ? ಇವಿಷ್ಟು ರನ್ನಿಂಗ್ ಕಿಂತ ಬಿಫೋರ್ ಆಗಿ ತಿನ್ಬೇಕಾ, ಆಫ್ಟರ್ ಆಗಿ ತಿನ್ಬೇಕಾ? ಈಗ ನಾವು ವೇಟ್ ಅಂಡ್ ಸಿ. ಓಕೆನಾ? ಸೊ ನಿಮಗೆ ಇದ್ರದ್ದು PDF ಏನಾದ್ರು ಬೇಕು ಅಂತಂದ್ರೆ PDF ಬೇಕು ಅಂತಂದ್ರೆ ಸೊ ಎಲ್ಲಿ ಸಿಗುತ್ತೆ ಅಂತಂದ್ರೆ ಇಲ್ಲಿದೆ ನೋಡ್ರಿ. ಇದು ಕರೆಂಟ್ ಅಫೇರ್ಸ್ ಅಲ್ಲಿ ಫೋಲ್ಡರ್ ಅಲ್ಲಿ ಫಸ್ಟ್ ಅಲ್ಲೇ ಇರುತ್ತೆ. ಇದನ್ನ ಏನದ ನೀವು ಗೂಗಲ್ ಪ್ಲೇಸ್ಟೋರ್ ಅಲ್ಲಿ ಹೋಗಿ KS ಮಾಸ್ಟರ್ ಮೈಂಡ್ ಅಂತ ಹೊಡೆದ್ರಿ ಅಂತಂದ್ರೆ ನಿಮ್ಗೆ ಈಗಾಗಲೇ ಏನದ ಈ PDF ಅನ್ನ ಇಲ್ಲಿ ಸಿಗುತ್ತೆ. ಯಾವ್ದನ್ನ ತಗೋಬಹುದು, ಯಾವ್ದು ತಗೋಬಾರ್ದು ಅಂತ ನೀವು ಅದನ್ನ ಡೌನ್ಲೋಡ್ ಮಾಡ್ಕೋಬಹುದು. ಇಲ್ಲೇ ಸಿಗುತ್ತೆ. ಓಕೆನಾ? ಡೌನ್ಲೋಡ್ ಆದ ಕೂಡ ನಿಮಗೆ ಇದನ್ನ ಸಿಗುತ್ತೆ PDF ಅನ್ನ, ನೀವು ಅದನ್ನ ತಗೋಬಹುದು. ಸೊ ಏನು ಓಟ ಮಾಡೋದಕ್ಕಿಂತ ಅಂದ್ರೆ ರನ್ನಿಂಗ್ ಮಾಡೋದಕ್ಕಿಂತ ಬಿಫೋರ್ ಫುಡ್, ಆಫ್ಟರ್ ಫುಡ್ ಏನ್ ಮಾಡ್ಬೋದು ಅಂತ. ಒಂದು ಬನಾನಾ ತಿನ್ಬೋದು. ಅಂದ್ರೆ ಇದು ಸರಿ ಸುಮಾರು 2 ಅವರ್ ಬಿಫೋರ್. ಓಕೆ, 2 ಅವರ್ ಮುಂಚಿತವಾಗಿ ತಿನ್ಬೇಕು. ಸ್ವಲ್ಪ ಬೇಯಿಸಿದ ಗೆಣಸು ಏನಾದ್ರೂ ಸಿಕ್ಕರೆ ತಿನ್ಬಹುದು, ಇಲ್ಲ ಅಂದ್ರೂ ಬೇಡ. ಓಕೆ, ಜಸ್ಟ್ ಹೇಳ್ತೇವೆ. ಜೇನುತುಪ್ಪ 1 or 2 ಸ್ಪೂನ್ಸ್ ಯು ಕ್ಯಾನ್ ನೀರಲ್ಲಿ ಹಾಕೊಂಡು ಕುಡೀರಿ, ಏನು ತೊಂದರೆ ಇಲ್ಲ. ಇನ್ನು ಒಂದು ಸಣ್ಣ ಬೇಯಿಸಿದ ಆಲೂಗಡ್ಡೆ ಸಿಕ್ಕರೆ, ಏನೋ ರನ್ನಿಂಗ್ ಹೋಗೋದಕ್ಕಿಂತ ಮುಂಚೆ ಅಂದ್ರೆ ದಿನ ಮಾಡಕ್ಕಾಗ್ತದ ಅಂತ? ದಿನ ಮಾಡಕ್ಕಾಗೋದಿಲ್ಲ. ಜಸ್ಟ್ ನಾನು ನಿಮ್ಗೆ ಒಂದು ಸಜೆಷನ್ ಕೊಡ್ತಾ ಇದ್ದೀನಿ. ಇಂಥ ಸಿಚುವೇಶನ್ಗಳು ಯಾರಿಗಾದ್ರೂ ಇದ್ರೆ ಅಂತವ್ರು ಮಾಡ್ಬೋದು. ಅದು ಬೆನಿಫಿಟ್ಸ್ ಅಂತ ಇರುವಂತದ್ದು. ಓಕೆ, ಚೆನ್ನಾಗಿ ನೀರು ಕೊಡಿ, ನೀರಂತೂ ಚೆನ್ನಾಗಿ ಕೊಡಿ. ಓಕೆನಾ? ನೀವು ಯಾರಾದ್ರೂ ದೈಹಿಕ ಪರೀಕ್ಷೆಗೆ 1600 ಮೀಟರ್ ಓಡಬೇಕು ಅಂತಂದ್ರೆ ಇವಿಷ್ಟು ಬಿಫೋರ್ ಆಗಿ ತಿಂದ್ರು ಓಕೆ, ತಿಂದಿಲ್ಲ ಅಂದ್ರೂ ಓಕೆ. ಯಾಕಂದ್ರೆ ನಿಮಗೆ ಹೇಳಿದ್ನಲ್ಲ, ಅದಷ್ಟು ದಿನ ಫಾಲೋ ಅಪ್ ಮಾಡ್ಕೊಂತ ಬರ್ರಿ. ಓಡುವ ಮುಂಚೆ ತುಂಬಾ ಎಣ್ಣೆ ಪದಾರ್ಥಗಳನ್ನು ತಿನ್ನಬಾರ್ದು, ಅದ್ರದ್ದು ಲಿಸ್ಟ್ ಮಾಡಿದೀನಿ, ಅದು ಕೂಡ ಹೇಳ್ತೀನಿ. ಇನ್ ರನ್ನಿಂಗ್ ನಂತರ ನೀವು ಏನ್ ರನ್ನಿಂಗ್ ಮಾಡಿ ಬಂದಿರ್ತಿರಲ್ಲ 1 ಅವರ್ ಆಫ್ಟರ್ ನೀವು ತಿನ್ಬೇಕಾದಂತದ್ದು ಏನು, ಮೊಟ್ಟೆ ತಿನ್ರಿ, 1-2 ಬಾಳೆಹಣ್ಣು ತಿನ್ಬಹುದು. ಇವು ನಿಮ್ಗೆ ಏನಾಗ್ತಾವಂದ್ರೆ ಸ್ನಾಯುಗಳು ಏನ್ ಎಳಿತಾ ಇರ್ತಾವಲ್ಲ, ಪೇನ್ ಆಗ್ತಾ ಇರ್ತದಲ್ಲ, ಅದು ಕಂಪ್ಲೀಟ್ಲಿ ರಿಲೀಫ್ ಮಾಡುತ್ತೆ. ಓಕೆ, ಒಂದು. ಇನ್ನು ಓಟ್ಸ್ ಮತ್ತು ಹಾಲು ಏನು 60 ರೂಪಾಯಿ ಕೊಟ್ರಿ, ಇಲ್ಲಾಂದ್ರೆ 120 ರೂಪಾಯಿ ಕೊಟ್ರಿ ಅಂತಂದ್ರೆ ಒಂದು ಓಟ್ಸ್ ಪಾಕೆಟ್ ಬರ್ತದೆ. ಎಷ್ಟು ಅಂದ್ರೆ ಒಂದು 500 ಗ್ರಾಮ್ಸ್ ಅಷ್ಟು. ಓಕೆ, ಒಂದು ತಂದ್ರಿ ಅಂದ್ರೆ 120 ರೂಪಾಯಿನೂ ಇರ್ಬೇಕು, ಐ ಥಿಂಕ್ ನನಗೆ ಗೊತ್ತಿದ್ದಂಗೆ. ಆ 120 ರೂಪಾಯಿ ಕೊಟ್ರಿ ಅಂತಂದ್ರೆ ಬರೋಬ್ಬರಿ ನಿಮಗೆ ಒಂದು 15 ದಿನ ಬರುತ್ತೆ. ಓಕೆ, ಅದೊಂದು. ಬೇಯಿಸಿದ ಗೆಣಸು ಆಫ್ಟರ್ ಬಂದು ತಿನ್ಬೇಕಾದಂಥದ್ದು. ಅನ್ನ, ಬೇಳೆ, ಸಾಂಬಾರು ತಿನ್ಬಹುದು ಊಟದಲ್ಲಿ. ಓಕೆ, ಏನು ತೊಂದರೆ ಇಲ್ಲ ಆಫ್ಟರ್ ನೀವು ರನ್ನಿಂಗ್ ಮುಗಿಸ್ಕೊಂಡು ಬಂದ್ಮೇಲೆ. ಶೇಂಗಾ, ಕಡಲೆ ಇವೆಲ್ಲ ಇಷ್ಟು ತನ ಹೇಳ್ಕೊಂಡು ಬಂದೇನಲ್ಲ, ಇವೆಲ್ಲ ಪ್ರೋಟೀನ್ಗೆ ಎನರ್ಜಿ ಕೊಡುವಂಥದ್ದು. ಮೊಸರಾಗಿರ್ಬೋದು, ಬಾಳೆಹಣ್ಣು ನಿಮ್ಮ ಹಗುರವಾಗಿ ಮೈಂಡ್ ಏನ್ ಮಾಡುತ್ತೆ, ರಿಲೀಫ್ ಮಾಡ್ಸಕ್ಕೆ ಬರುತ್ತೆ. ಮೈಂಡ್ ಮೀನ್ಸ್ ದೇಹವನ್ನ ರಿಲೀಫ್ ಮಾಡ್ಸುತ್ತೆ. ನೀರ್ ಕುಡೀರಿ. ಬೆವರದಿಂದ ಏನಾಗಿರ್ತದ ನಿಮಗೆ ಗೊತ್ತಿಲ್ಲದೆ ಇರಂಗೆ ಒಂದು ಏನು ಇಲ್ಲ ಅಂತಂದ್ರು ಸರಿ ಸುಮಾರು 500 ಅಂದ್ರೆ ಒಂದು ಅರ್ಧ ಲೀಟರ್ ನೀರನ್ನ ಏನಾಗಿರ್ತದೆ ಬಾಡಿಯಿಂದ ಹೋಗಿರ್ತದೆ, ನಿಮ್ಗೆ ಗೊತ್ತಾಗಲ್ಲ ಅದು. ಓಕೆ, ಅದಕ್ಕಾಗಿ ಕಂಪಲ್ಸರಿ ನೀರು ಕುಡಿ. ರನ್ನಿಂಗ್ ಇಂದ ಮುಗಿದ ನಂತರ ಇಲ್ಲಿ ಏನದ 90ರಿಂದ 100 ಅಲ್ಲ, ಸರಿ ಸುಮಾರು 120 ಮಿನಿಟ್ಸ್ ಇಂದ ಹಿಡಿದು 150 ಮಿನಿಟ್ಸ್ ಆಫ್ಟರ್ ದಟ್ ಅಂದ್ರೆ 2 ಅವರ್ ಇಂದ ಹಿಡಿದು 2.5 ಗಂಟೆವರೆಗೂ ನೀವೇನ್ ಮಾಡ್ಕೊಡ್ರಿ ಅಂತಂದ್ರೆ ಇಷ್ಟು ಸೇವನೆ ಮಾಡ್ಬೇಕು.
ಸರ್ ಯಾವ್ದ್ರದಿಂದ ದೂರ ಇರ್ಬೇಕ್ರಿ ನಾವು? ಇಷ್ಟೆಲ್ಲ ಹೇಳಿದ್ರಲ್ಲ ಸರ್, ಈ ಐಟಮ್ಸ್ ಗಳೇನದವಲ್ಲ ಜಂಕ್ ಫುಡ್ ಕಂಪಲ್ಸರಿ ದೂರ ಇರ್ಬೇಕು. ಒಂದ್ ಕಾರಣ ಹೇಳ್ತೀನಿ ನೋಡ್ರಿ, ನಿಮಗ್ ಗಸೆ ಬರುತ್ತೆ ಗೊತ್ತಾ, ಜಂಕ್ ಅಂತ ಅಂತಿರ್ತೀರಿ ನೋಡ್ರಿ, ಅದು ಬರೋದಕ್ಕೆ ಕಾರಣ ಇವೆ. ಸೊ ಬಹಳ ಸುಸ್ತಾಗಕತ್ತೈತ್ರಿ ನನಗ, ಒಟ್ಟು ಓಡಕ್ ಆಗೋಲ್ದ, ಕಾರಣ ಇದು. ಆಲ್ಕೋಹಾಲ್ ಇಂದನೂ ದೂರ ಇರಿ. ಇಷ್ಟೂರ್ದಿಂದನೂ ಜಂಕ್ ಫುಡ್ ಇಂದ ತಿನ್ನೋದ್ರಿಂದ ಏನಾಗುತ್ತೆ ಅಂತಂದ್ರೆ ನಿಮ್ಗೆ ಬ್ರೀತಿಂಗ್ಸ್ ಕಂಟ್ರೋಲ್ ಮಾಡೋದಕ್ಕೆ ಬರೋದಿಲ್ಲ. ಇದು ಇಷ್ಟು ಕೂಡ ಬಹಳ ಅಂದ್ರೆ ಬಹಳ ದೂರ ಇರ್ಬೇಕು. ಕರೆದಿರುವ ಪದಾರ್ಥಗಳು, ಆಯಿಲ್ ಫುಡ್, ಜಂಕ್ ಫುಡ್, ಕೋಲ್ಡ್ ಡ್ರಿಂಕ್ಸ್, ನೀವೇನ್ ಕೋಲ್ಡ್ ಡ್ರಿಂಕ್ಸ್ ಕುಡಿತೀರಲ್ಲ ಹಾಳುಮೋಳು, ಅವೆಲ್ಲವನ್ನು ಕಡಿಮೆ ಮಾಡ್ಬೇಕು. ಸಕ್ಕರೆ ಐಟಮ್ಸ್ ಏನಿದೆಯಲ್ಲ ಕಂಪ್ಲೀಟ್ ನಿಲ್ ಮಾಡ್ಬೇಕು. ನಿಲ್ ಮೀನ್ಸ್ ಕಂಪ್ಲೀಟ್ ಅಲ್ಲ, ಈಗ ಒಂದು 100 ಅಷ್ಟು ತಗೊಂತಾ ಇದ್ರಿ ಅಂತ ತಿಳ್ಕೊಡ್ರಿ, ಅದನ್ನ ನೀವು 10 ಇಂದ ಹಿಡಿದು 20 ವರೆಗೂ ತರಬೇಕು. ಓಕೆನಾ? ಇದು ಇಷ್ಟು ಮಾಡ್ಲಾರ್ದವ್ರು ಓಡ್ತಾರೆ ಏನಂದ್ರೆ ಓಡ್ತಾರ, ಬಟ್ ಅವ್ರಿಗೆ ಓಡೋದಕ್ಕೂ ಇವ್ರಿಗೆ ಓಡೋದಕ್ಕೂ ವ್ಯತ್ಯಾಸ ಇದೆ. ಯಾಕೆ ಹೇಳ್ತೀನಿ ಕೇಳ್ರಿ. SSC GD ದವರು ನೀವು ಏನೇ ಕೊಟ್ಟರು ತಿಂದ್ರು ಓಡ್ತಾರ ಅವ್ರು, ಯಾಕಂದ್ರೆ ಅವ್ರ ಪ್ರಾಕ್ಟೀಸ್ ಓನ್ಲಿ ಫಾರ್ ದ ರನ್ನಿಂಗ್ ಇರತ್ತೆ. ನಮ್ಮ PC ದವ್ರು ಏನ್ ಹೇಳ್ತೀರಿ ನೋಡ್ರಿ, ಒಂದು ವರ್ಷ ಕುತ್ಕೊಂಡು ಓದ್ತೀರಿ, ಹೌದಾ? ಫಿಸಿಕಲ್ ಬಂದದ ಇನ್ 30 days ಅಲ್ಲೇ ಅಂತಂದ್ರೆ ರನ್ನಿಂಗ್ ಸ್ಟಾರ್ಟ್ ಮಾಡ್ತೀರಿ. ರನ್ನಿಂಗ್ ಸ್ಟಾರ್ಟ್ ಮಾಡಿದಾಗ ಇವು ಇಟ್ಕೊಂಡ್ರೆ ತಿಳ್ಕೊಡ್ರಿ ಓಡಕ್ಕಾಗಂಗಿಲ್ಲ. ಯಾರಾದ್ರೂ ಕೋಚಿಂಗ್ ಹಚ್ಚಿದ್ರು ಅವ್ರು ದಿನ ಪ್ರಾಕ್ಟೀಸ್ ಮಾಡಿ, ಯಾರಾದ್ರೂ ಹೇಳ್ಬೋದು ನಿಮಗೆ, ಸರ್ ನಾವು ಒಂದ ದಿನದಾಗ ಓಡಾಕತ್ತೀವ್ರಿ, ಒಂದ ತಿಂಗಳದಾಗ ಮಾಡ್ಕೊಳ್ಳಿ, ಚಾನ್ಸೇ ಇಲ್ಲ. ನೀವು ವರ್ಷಾನುಗಟ್ಟಲೆ ಕುತ್ಕೊಂಡು ನೀವು 15 ದಿನದಾಗ ಬಹಳ ಕಷ್ಟ ಆಗತ್ತೆ ನಾನು ಹೇಳ್ತಾ ಇರುವಂಥದ್ದು. ಓಕೆನಾ? ಇನ್ನು ಲಾಸ್ಟ್ ಆಗಿ ನಿಮಗ ಈ PDF ಆಗ್ಲಿ ಅಥವಾ ನಿಮ್ಗೆ ಏನಾದ್ರು ಸಜೆಷನ್, ಇಲ್ಲಿ ನೋಡ್ರಿ, ನಾವು ಈಗಾಗಲೇ ಏನ್ ಮಾಡಾಕತ್ತೀವಪ್ಪ ಅಂತಂದ್ರೆ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ DWD ಅಂದ್ರೆ ಧಾರವಾಡದಲ್ಲಿ ಏನ್ ಮಾಡಾಕತ್ತೀವಪ್ಪ ಅಂದ್ರೆ ರನ್ನಿಂಗ್ ಅನ್ನ ಪ್ರಾಕ್ಟೀಸ್ ಮಾಡಾಕತ್ತೀವಿ. ಈ ಸ್ಕ್ಯಾನ್ ಅನ್ನ ಮಾಡ್ಕೊಂಡ್ರಿ ಅಂತಂದ್ರೆ ಅದರ ಡೀಟೇಲ್ಸ್ ಎಲ್ಲವನ್ನು ಟೆಲಿಗ್ರಾಮ್ ಅಲ್ಲಿ ಸಿಗುತ್ತೆ ನಿಮಗೆ. ಓಕೆ, ಸ್ಕ್ಯಾನ್ ಮಾಡ್ಕೊಂಡ್ರಿ, ಸ್ಟಾಪ್ ಮಾಡ್ರಿ, ಸ್ಕ್ಯಾನ್ ಮಾಡ್ಕೊಡ್ರಿ. ರನ್ನಿಂಗ್ ಎಷ್ಟು ಗಂಟೆಗೆ ಹೋಗ್ತೀವಿ, ಎಷ್ಟು ಗಂಟೆಗೆ ಎಕ್ಸರ್ಸೈಸ್, ಇದು ಎಲ್ಲವನ್ನು ಫ್ರೀ ಆಗಿದೆ. ಇಲ್ಲಿ ಯಾರು ಕೂಡ ದುಡ್ಡನ್ನ ಕೊಡುವ ಅವಶ್ಯಕತೆ ಇಲ್ಲ. ಓಕೆನಾ? ಲೊಕೇಶನ್ ಎಲ್ಲಿ ಅಂತಾನು ಗ್ರೂಪ್ ಅಲ್ಲಿ ಲಿಂಕ್ ಅನ್ನ ಹಾಕಿದೀವಿ. 15ರಿಂದ 18ರವರೆಗೂ ನಿಮಗೆ ಎಕ್ಸರ್ಸೈಸ್ ರನ್ನಿಂಗ್ ಏನ್ ಬೇಕೋ ಪ್ರತಿ ಒಂದು ಕೂಡ ನಾನು ಹೇಳ್ಕೊಡ್ತೀನಿ. ನಾವೇ ಬರ್ತಾ ಇದೀವಿ ಅಲ್ಲಿಗೆ. ಓಕೆನಾ? ರನ್ನಿಂಗ್ ಪ್ರಾಕ್ಟೀಸ್ ಆಗಿರ್ಬೋದು, ಅದಕ್ಕೆ ಎಕ್ಸರ್ಸೈಸ್ ಯಾವ್ದು ಬೇಕು ಅಂತೇಳಿ ಈ KCD ಅಲ್ಲಿ ಮುಗಿದಿದೆ, ಒಂದಿನ ಮಾಡಿದ್ವಿ. KCD ಅವ್ರು ಯಾರಾದ್ರೂ ಇದ್ರಿ ಅಂತಂದ್ರೆ ನೀವು KVD ಬಂದ್ಬೇಡಿ. KVD ಬರ್ರಿ. ಕರ್ನಾಟಕ ವಿಶ್ವವಿದ್ಯಾಲಯ ಆವರಣದಲ್ಲಿ ನಾವು ಬೆಳಗ್ಗೆ ಎಷ್ಟು ಗಂಟೆಗೆ ಇರ್ತೀವಿ, 6 ಗಂಟೆ ಇರ್ತೀವಿ. 7:30ಕ್ಕೆ ಎಕ್ಸಿಟ್ ಆಗುತ್ತೆ. ಇಲ್ಲಿ 30 ನಿಮಿಷ ರನ್ನಿಂಗು, ಇನ್ನು 1 ಗಂಟೆ ಏನಪ್ಪಾ ಅಂತಂದ್ರೆ ನಿಮ್ದು ಎಕ್ಸರ್ಸೈಸ್ ಇರುತ್ತೆ. ಓಕೆ, ಅದಷ್ಟು ಮಾಡ್ಕೊಂತೀವಿ. ಈ ಪೊಲೀಸ್ ಕಾನ್ಸ್ಟೇಬಲ್ಗೆ ನಿಮ್ಗೆ ಏನದ ಸೆಪ್ಟೆಂಬರ್ದಲ್ಲಿ ಬಿಡುವಂತ ಚಾನ್ಸಸ್ಗಳಿದೆ, ಇನ್ನು ಕಡಿಮೆ ಇದೆ ಟೈಮ್. ನಿಮಗೆ ಈ ಲಿಂಕ್ ಅಲ್ಲಿ ಸ್ಕ್ಯಾನ್ ಆಗಿರ್ಲಿಲ್ಲ ಅಂತಂದ್ರೆ ಇದು ಟೆಲಿಗ್ರಾಮ್ ಲಿಂಕ್ ಇದೆ. ಓಕೆ, ಎಕ್ಸರ್ಸೈಸ್ ಲೊಕೇಶನ್ ನೀವೇನಾದ್ರೂ ಇದನ್ನು ಒಯ್ದು ಹಾಕಿ ಕಾಪಿ ಪೇಸ್ಟ್ ಮಾಡಿದ್ರೆ ಲೊಕೇಶನ್ ಬೇಕಾದ್ರೂ ನಿಮ್ಗೆ ತೋರಿಸುತ್ತೆ. ಇದು ಇಷ್ಟು ನೀವು ಮಾಡ್ಕೊಂಡು ಇದನ್ನೆಲ್ಲ ದುಡ್ಡು ಕೊಟ್ಕೊಂಡು ಹೋಗೋದಕ್ಕಿಂತ ಹೆಚ್ಚಾಗಿ ನಿಮ್ಗೆ ಬೇಕು ಅಂತ ಫ್ರೀದಾಗೆ ಸಿಗ್ತಾ ಇದೆ. ಬಟ್ ನೀವು ಆಲ್ಮೋಸ್ಟ್ ಅಲ್ಲಿ ಏನದ ಈ ಇಷ್ಟು ಫುಡ್ ಅನ್ನ ಮೇಂಟೈನ್ ಮಾಡ್ಕೊಂತ ಬಂದು ಇದನ್ನ ಒಂದ್ ಸ್ವಲ್ಪ ಪುಷ್ ಮಾಡ್ಕೊಂಡು ಎಕ್ಸರ್ಸೈಸ್ ಮಾಡ್ಕೊಂಡು ರನ್ನಿಂಗ್ ಮಾಡಿದ್ರಿ ಅಂತಂದ್ರೆ 100% ಆಲ್ಮೋಸ್ಟ್ ಅಲ್ಲಿ 2026ರಲ್ಲಿ ನೀವೇನದ ಸರ್ಕಾರಿ ಹುದ್ದೆಗಳಲ್ಲಿ ನೀವು ಇರ್ತೀರಿ. ಇರೋದನ್ನ ನಾವು ನೋಡ್ಬೇಕು ಅನ್ನೋದೇ ನಮ್ಮ ಆಸೆ. ನಿಮ್ ಜೊತೆಗೆ ಸದಾ ನಾನು ಇರ್ತೇನೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಒಳ್ಳೇದಾಗ್ಲಿ. ಒಳ್ಳೆ ಪ್ರಯತ್ನಗಳನ್ನ ಮಾಡಿದ್ರಿ 4 ವರ್ಷದಿಂದ. ಈಗ ಕೂಡ ಏನಪ್ಪಾ ಅಂತಂದ್ರೆ ನಿಮ್ಗೆ ಅಷ್ಟು ಕೂಡ ವಿಡಿಯೋಗಳು ಬೇಕಾಗಿದ್ದು ಅಂತಂದ್ರೆ ನಾನೊಂದು ಯೂಟ್ಯೂಬ್ ಅನ್ನ ಹೇಳ್ತೀನಿ. ಆ ಯೂಟ್ಯೂಬ್ ಅನ್ನ ನೋಡ್ಕೊಡ್ರಿ. VK ಕಿಂಗ್ಡಮ್ ಅಂತೇಳಿ ಕ್ಲಾಸಸ್ ಅಂತ ಬರ್ತಾವ. ಅದ್ರಲ್ಲಿ ನೀವು ಹೋದ್ರಿ ಅಂತಂದ್ರೆ ಎಕ್ಸರ್ಸೈಸ್, ರನ್ನಿಂಗ್, ಶಾರ್ಟ್ ಪುಟ್, ಲಾಂಗ್ ಜಂಪ್ ಪ್ರತಿ ಒಂದು ಕೂಡ ನಿಮ್ಗೆ ಅಲ್ಲಿ ಸಿಗುತ್ತೆ. ಆ ವಿಡಿಯೋಗಳನ್ನ ನೋಡ್ಕೊಂಡ್ರಿ ಅಂತಂದ್ರೆ ಆಲ್ಮೋಸ್ಟ್ ಅಲ್ಲಿ ನಾನು ಕೂಡ ಈ KS ಮಾಸ್ಟರ್ ಮೈಂಡ್ ಅಲ್ಲಿ ಅವ್ರದ್ದು ಲಿಂಕ್ ಅನ್ನ ಸೆಂಡ್ ಮಾಡಿರ್ತೀನಿ, ಅದನ್ನು ಕೂಡ ನೋಡ್ಕೊಳ್ಳಿ. ಓಕೆ, ಒಟ್ಟಾರೆಯಾಗಿ ಈ ಪ್ರಯತ್ನ ಏನು ಪರೀಕ್ಷೆಯನ್ನು ಬರ್ದಿದ್ದೀರಿ, ನೀವು ಫೇಲ್ಯೂರ್ ಆಗಬಾರ್ದು ಅನ್ನೋದೇ ನಮ್ಮ ಉದ್ದೇಶ. ಸಕ್ಸಸ್ ಆಗಲಿ ಅನ್ನೋದು ನಮ್ಮ ಹಾರೈಕೆ ಆಗಿರುತ್ತೆ. ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.